ಭಾವನಾ. ನಾವು ಈಗ ಮಾತಾಡ್ತಾ ಇರೋದು ಭಾವನಾ ಅವರ ಬಗ್ಗೆ. ಯಾರೀ ಭಾವನಾ? ನಟಿಯಾಗುವ ಕನಸನ್ನ ಹೊತ್ತು ಬೆಳೆದವಳೇ ಭಾವನಾ. 70ಕ್ಕೂ ಹೆಚ್ಚು ಅಧಿಕ ದಕ್ಷಿಣ ಭಾರತದ ಚಲನಚಿತ್ರಗಳಲ್ಲಿ ಅಭಿನಯಿಸಿರುವ ನಟಿ ಭಾವನಾ. ಭಾವನಾ 2002ರಲ್ಲಿ ಮಲಯಾಳಂನ ನಮ್ಮಲ್ ಚಿತ್ರದಲ್ಲಿ ನಟಿಸಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು. ಕೇರಳ ಬೆಡಗಿ ನಟಿಯಾಗುವ ಕನಸನ್ನ ಹೊತ್ತು ಬೆಳೆದ ಭಾವನಾ ಸಾಲು ಸಾಲಾಗಿ ಕನ್ನಡ ಸಿನಿಮಾದಲ್ಲಿ ಅಭಿನಯಿಸಿ ಕನ್ನಡಿಗರ ಮನಗೆದ್ದಿದ್ದಾಳೆ. ಭಾವನಾ ಕನ್ನಡ, ತೆಲುಗು, ಮಲಯಾಳಂ ಹಾಗೂ ತಮಿಳು ಚಲನಚಿತ್ರಗಳಲ್ಲಿ ಕಾಣಿಸಿಕೊಳ್ಳುವ ಭಾರತೀಯ ನಟಿ. ಈಕೆಯ ಹೆಸರು ಕಾರ್ತಿಕಾ ಮೆನನ್ ಎಂಬುದು. ಆದರೆ ಸಿನಿಮಾ ಜಗತ್ತಿಗೆ ಪರಿಚಯವಾದದ್ದು ಭಾವನಾ ಎಂಬ ಹೆಸರಿನಿಂದ. ಭಾವನಾ ಅವರ ಆರಂಭಿಕ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಎಷ್ಟೋ ಜನರು ಈಕೆಯನ್ನು ಕನ್ನಡತಿ ಅಂತ ಅಂದುಕೊಳ್ತಾರೆ. ಯಾಕೆ ಅಂದ್ರೆ ಅಷ್ಟೇ ಚೆನ್ನಾಗಿ ಕನ್ನಡ ಮಾತನಾಡುತ್ತಾಳೆ. ಆದರೆ ಈಕೆ ಮೂಲತಃ ಕೇರಳದವಳು. ಭಾವನಾ ಅವರು 6 ಜೂನ್ 1986ರಂದು ಕೇರಳದ ತ್ರಿಶೂರ್ನಲ್ಲಿ ಪುಷ್ಪಾ ಮೆನನ್ ಮತ್ತು ಸಹಾಯಕ ಛಾಯಾಗ್ರಾಹಕ ಜಿ ಬಾಲಚಂದ್ರನ್ ಮೆನನ್ ಅವರ ಮಗಳಾಗಿ ಜನಿಸಿದರು. ಆಕೆಗೆ ಜಯದೇವ್ ಮೆನನ್ ಎಂಬ ಅಣ್ಣನಿದ್ದಾನೆ. 2010ರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಕನ್ನಡದ ಜಾಕಿ ಸಿನಿಮಾದಲ್ಲಿ ನಟಿಸಿದ್ದಳು. ಇದೇ ಅವಳ ಮೊದಲ ಕನ್ನಡ ಸಿನಿಮಾ. ಮುಂದೆ ಅವಳು ವಿಷ್ಣುವರ್ಧನ, ರೋಮಿಯೋ, ಟೋಪಿವಾಲಾ, ಮೈತ್ರಿ, ಮುಕುಂದ ಮುರಾರಿ, ಚೌಕ, ಬಜರಂಗಿ 2 ಹೀಗೆ ಹಲವು ಸಿನಿಮಾಗಳಲ್ಲಿ ನಟಿಸಿ ತನ್ನದೇ ಆದ ಹೆಸರನ್ನು ಗಳಿಸಿದ್ದಾಳೆ. ಇಷ್ಟೇ ಅಲ್ಲದೆ ತೆಲುಗಿನ ಒಂಟರಿ, ಹೀರೋ ಹಾಗೂ ಮಹಾತ್ಮ ಸಿನಿಮಾಗಳಲ್ಲಿ ನಟಿಸಿ ತೆಲುಗು ಅಭಿಮಾನಿಗಳಿಗೆ ಪ್ರೀತಿಯ ನಟಿಯಾಗಿ ಹೆಸರುವಾಸಿಯಾಗಿದ್ದಾಳೆ. ಭಾವನಾ 22 ಜನವರಿ 2018ರಂದು ಕನ್ನಡ ಚಲನಚಿತ್ರ ನಿರ್ಮಾಪಕ ನವೀನ್ ಅವರನ್ನು ವಿವಾಹವಾದರು. ಆದರೆ ನಿರೀಕ್ಷೆಯೇ ಮಾಡಲಾರದಂತಹ ದುರ್ಘಟನೆ ಭಾವನಾಳ ಬದುಕಿನಲ್ಲಿ ನಡೆದು ಹೋಗುತ್ತೆ. ವಿಧಿ ಕ್ರೂರಿಗಳ ರೂಪದಲ್ಲಿ ಈಕೆಯ ಬದುಕಲ್ಲಿ ಒಂದು ವಕ್ಕರಿಸಿತ್ತು. ಒಂದು ಸಾಮಾನ್ಯ ಹೆಣ್ಣು ಮಕ್ಕಳ ಜೀವನದಲ್ಲಿ ಆಗುತ್ತಿರುವಂತಹ ಲೈಂಗಿಕ ದೌರ್ಜನ್ಯಗಳ ಘಟನೆ ಒಂದು ದೊಡ್ಡ ನಟಿ ಜೀವನದಲ್ಲಿ ಸಹ ಬಂದೆರಗಿದ್ದು ನಿಜಕ್ಕೂ ದುರಂತವೇ ಸರಿ. 17 ಫೆಬ್ರವರಿ 2017ರಂದು ರಾತ್ರಿ ಆಕೆ ತನ್ನ ಕಾರಿನಲ್ಲಿ ತ್ರಿಶೂರ್ನಿಂದ ಕೊಚ್ಚಿಗೆ ತೆರಳುತ್ತಿದ್ದಾಗ ಅಂಗಮಾಲಿಯ ಅಥಣಿ ಬಳಿ ಹಿಂದಿನಿಂದ ವ್ಯಾನ್ ಡಿಕ್ಕಿ ಹೊಡೆದು ಒಂದು ಗ್ಯಾಂಗ್ ಅವಳನ್ನು ಅಪಹರಿಸಿ ಕಿರುಕುಳ ನೀಡಲು ಮುಂದಾಗುತ್ತಾರೆ. ಆಕೆಯ ಕಾರ್ ಚಾಲಕ ಮಾರ್ಟಿನ್ ಮತ್ತು 3 ವ್ಯಾನ್ ಪ್ರಯಾಣಿಕರ ನಡುವೆ ಜಗಳ ನಡೆಯುತ್ತೆ. ನಂತರ ಅವರು ಅವನನ್ನ ಪಕ್ಕಕ್ಕೆ ಎಳೆದುಕೊಂಡು ಹೋಗಿ ಅವಳನ್ನ ಉತ್ತಾಯದಿಂದ ಬಲವಂತವಾಗಿ ಅವಳ ವಾಹನದ ಒಳಗೆ ಪ್ರವೇಶಿಸುತ್ತಾರೆ. ವಾಹನ ಚಲಾಯಿಸಿದ ಅವರು ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಚಿತ್ರಗಳನ್ನ ತೆಗೆದು ಚಿತ್ರೀಕರಣ ಮಾಡಿದರು. ಆಕೆಯನ್ನ ಕಾಕನಾಡು ಬಳಿ ಇಳಿಸಿ ಓಡಿ ಹೋಗುತ್ತಾರೆ. ನಂತರ ಭಾವನಾ ಪೊಲೀಸರಲ್ಲಿ ಪ್ರಕರಣ ದಾಖಲಿಸಿದರು. ಅತ್ಯಾಚಾರ, ಕ್ರಿಮಿನಲ್ ಬೆದರಿಕೆ, ಕ್ರಿಮಿನಲ್ ಪಿತೂರಿ ಮತ್ತು ಭಾರತದ ಐಟಿ ಕಾಯ್ದೆಯ ಸಂಬಂಧಿತ ಸೆಕ್ಷನ್ಗಳ ಉಲ್ಲಂಘನೆಯ ಆರೋಪಗಳೊಂದಿಗೆ ಎಫ್ಐಆರ್ ದಾಖಲಿಸಲಾಯಿತು. ಈ ಪ್ರಕರಣದಲ್ಲಿ ಸಂಚು ರೂಪಿಸಿದ್ದಕ್ಕಾಗಿ ಮಲಯಾಳಂ ನಟ ದಿಲೀಪ್ ಅವರನ್ನ 6 ತಿಂಗಳ ಕಾಲ ಬಂಧಿಸಲಾಯಿತು. ಆ ದುರಂತದ ನಂತರ ಮಲಯಾಳಂ ಚಿತ್ರರಂಗದಿಂದ ದೂರವಿರಲು ಭಾವನಾ ಕಠಿಣ ತೀರ್ಮಾನವನ್ನ ತೆಗೆದುಕೊಂಡ್ರು. ಭಾವನಾ ಜೀವನದಲ್ಲಿ ಇಷ್ಟು ದೊಡ್ಡ ಘಟನೆ ಆದ ಮೇಲೆ ಮಲಯಾಳಂ ಚಿತ್ರರಂಗದಿಂದ ಬ್ಯಾನ್ ಮಾಡಲಾಯಿತು. ಈಗ ಕೇವಲ ಈಕೆ ಕನ್ನಡ ಸಿನಿಮಾದಲ್ಲಿ ಮಾತ್ರ ನಟಿಸಿದ್ದಾಳೆ. ಆ ಒಂದು ಘಟನೆ ಭಾವನಾ ಇಂದಿಗೂ ಸಹ ಮರೆಯಲು ಆಗುವುದಿಲ್ಲ. ಕೇರಳದ ಮುದ್ದು ಮುಖದ ಬೆಡಗಿ ಜೀವನದಲ್ಲಿ ಆದಂತಹ ಕೆಟ್ಟ ದುರಂತ ಯಾವ ಹೆಣ್ಣಿನ ಜೀವನದಲ್ಲಿ ಇಂತಹ ಘಟನೆ ಆಗಬಾರದು ಎಂದು ಅಂದುಕೊಳ್ಳುತ್ತಾರೋ ಅಂತಹ ಘಟನೆ ಈಕೆಯ ಜೀವನದಲ್ಲಿ ನಡೆಯಿತು. ಆದರೆ ಈಕೆ ಎದೆಗುಂದದೆ ಬದುಕನ್ನು ಮುನ್ನಡೆಸುತ್ತಿದ್ದಾರೆ. ಇದಿಷ್ಟು ಭಾವನಾ ಅವರ ಬಗೆಗಿನ ಸಂಕ್ಷಿಪ್ತ ಮಾಹಿತಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.